ಪ್ರೀತಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ವಂದನೆಗಳು. ಇಂದ ವಿಶೇಷವೇನೆಂದರೆ ಇವರಿಗೆ 95 ವರ್ಷ. ನೋಡಿ, ಇವರು ನಡೆದುಕೊಂಡು ಒಬ್ಬರೇ ಬರ್ತಾ ಇದ್ದಾರೆ. ಇವರ ಚೈತನ್ಯವನ್ನು ನುಡಿದರೆ ನಮ್ಮಂಥವರಿಗೆ ತಲೆಬುಗ್ಗಿಸುವಂತಹ ಪರಿಸ್ಥಿತಿಯೂ ಇರುತ್ತದೆ. ಯಾರ ಸಹಾಯ ಸ್ಪಷ್ಟವಾದ ಮಾತು, ಕಣ್ಣು ಕಾಣುತ್ತದೆ. ನೋಡಿ, ಸ್ನಾನವನ್ನು ಮಾಡಿ ಸರ್ವಮಂಗಳಮ ದೇವ ಸರ್ವವಿನುತ ಶಾಂತಿದಾತ ರಾಮ ರಾಮ. ಸರ್ವಮಂಗಳ ದೇವ ಸರ್ವವಿನುತ ಶಾಂತಿದಾತ ಲೋಕ. ನಮೋ ವೆಂಕಟೇಶ ನಮೋ ವೆಂಕಟೇಶ ನಮೋ ನಗುವಿನ ಮುಖವನ್ನು ನೋಡಿದರೆ ಪರಮಾನಂದವಾಗುತ್ತದೆ. ಪಾರ್ವತೇಶ ಇವರು ಚೈತನ್ಯವಾಗಿದ್ದಾರೆ ಎಂಬುದೇ ಸ್ವಾಮಿ ಭಗವಂತನ ಅನುಗ್ರಹ ಇವರ ಮೇಲೆ ಒಂದು ಪ್ರಶ್ನೆ. ಸರ್ವಾನಂದ ಸ್ವರೂಪ. ತಮ್ಮ ಸ್ನಾನ ಸಂಧ್ಯಾ ವಂದನೆಯ ಕಾರ್ಯಕ್ರಮವೆಲ್ಲ ಆಯಿತು. ಈಗ ಸಂಪತ್ತು ಹೆಂಗಾರು ತಿಂಡಿಗೆ ಎಷ್ಟು ವರ್ಷ ನಿಮಗೆ? ಆಹಾರಕ್ಕೆ 95 ನಡ್ಕೊಬಂದು ನೀವು ಗೋವಿಂದಿನ ಭಜನೆ ಮಾಡ್ತಾ ಇದ್ದೀರಿ. ಬಹಳ ಅದ್ಭುತ ಹೇಳ್ತಾ ಇದ್ದಾರೆ. ದೇವ್ರಿನ್ನೂ ಹೌದು ಸ್ವಾಮಿ, ಆಯುಷ್ಯ ಕೊಡ್ಲಿ. ಬನ್ನಿ, ಸಾಕು ಅಂತೀರಾ? ಬನ್ನಿ. ಎಲ್ಲಿಗೆ ಹೋಗ್ಬೇಕು? ಸ್ವರ್ಗಕ್ಕೆ ಹೋಗ್ಬೇಕಾ? ಎಲ್ಲ ಕೇಳ್ಕೊತಾ ಇದ್ದೀನಿ, ಇನ್ನೂ ಯಾರು ಕೊಡ್ತಾ ಇಲ್ಲ. ತೆಗೆದು ಎಲ್ಲ ಆಗೋಯ್ತು. ಮೇಲ್ಕೋಟೆ ನರಸಿಂಹಪ್ಪಂದು ಆಗೋಯ್ತು, ಚಲುವರಾಯ ಸ್ವಾಮಿದಾಯ್ತು, ನಾರಾಯಣ ಸ್ವಾಮಿದಾಯ್ತು, ಆಂಜನೇಯ ಸ್ವಾಮಿದಾಯ್ತು, ಶ್ರೀರಾಮರದಾಯ್ತು, ಶ್ರೀನಿವಾಸಂದಾಯ್ತು, ಲಕ್ಷ್ಮೀದಾಯ್ತು. ಇವಾಗ ಮುಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋದಾಯ್ತು. ಏನಂತ ಏನಂತ ಕೊಡ್ಲಿಲ್ಲ, ಏನಂತ ಪ್ರಾರ್ಥನೆ ತಗೊಂಬಿಡಿ. ನಿಮ್ಮ ಪಾದಕ್ಕೆಲ್ಲ ಅರ್ಪಿಸ್ಕೊಳ್ಳಿ ನಿಮ್ಮ ಪಾದಕ್ಕೆ. ಇಡಬೇಡಿ, ಸಾಕು ಸಾಕು. ಮುಕ್ತಿ ಒಂದು ಕೊಡಿ. ನೋಡಿ, ಹಾಕೊಳ್ಳಿ. ನೀವು 95 ವರ್ಷದಲ್ಲಿ ಈ ಥರ ಮಕ್ಕಳಿಗಿಂತ 20-25 ವರ್ಷ ಹುಡುಗರು ಬಂದಂಗೆ ಬಂದು ನೀವು ಈ ಥರ ಮಾಡ್ತೀರಿ ಅಂದರೆ ಬಹಳ ಅದ್ಭುತ ಆಗಲಿ. ಧನ್ಯವಾದಗಳು ಸಂಪತ್ ಮಾಮ ಅವ್ರಿಗೆ, ನಮಸ್ಕಾರ. ನೋಡಿ, ತಿಂಡಿಗೆ ಈಗ ಒಬ್ಬರೇ ನಡೆದುಕೊಂಡು ಬರ್ತಾ ಇದ್ದಾರೆ. ಒಬ್ಬರೇ ನಡೆದುಕೊಂಡು ಬಂದರು. ನೋಡಿ, ಒಳಗೆ ಬಂದರು ಸಂಪತ್ ಅಯ್ಯಂಗಾರ್. ಹೊಸಲು ದಾಟಿ ಒಳಗೆ ಬಂದು, ನಾನು ಇಲ್ಲಿ ಕುಳಿತುಕೊಳ್ಳಲಿ, ಇಲ್ಲಿ ಕುಳಿತುಕೊಳ್ಳಲಿ, ಅಲ್ಲಿ ಕುಳಿತುಕೊಳ್ಳಲಿ ಎಂದು ಯೋಚನೆ ಮಾಡಿ ಒಂದು ಕುರ್ಚಿಯ ಮೇಲೆ ಕೂತು ಟೇಬಲನ್ನು ಎಳೆದುಕೊಂಡು ನೋಡಿ ತಿಂಡಿಯನ್ನು ಹಾಕಿಸಿಕೊಂಡು ಹೇಗೆ ನಿಧಾನವಾಗಿ ಚಟ್ನಿ ತುಂಬ ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ ಎಂದು ತಿನ್ನುತ್ತಾ, ಚಪಾತಿ ತುಂಬ ಚೆನ್ನಾಗಿದೆ, ಎಲ್ಲ ಅಡಿಗೆ ಚೆನ್ನಾಗಿದೆ ಎಂದು ಆನಂದ ಪಡ್ತಾ ಇರುವ ಸನ್ನಿವೇಶ. ಮತ್ತು ಅವರು ಮದುವೆಗೆ ಬಂದಾಗ ಮದುವೆಯಲ್ಲಿ ಒಬ್ಬರೇ ಕುಳಿತುಕೊಂಡು ಆ ಕಾರ್ಯಕ್ರಮವನ್ನು ನೋಡಿ ಆ ಆನಂದವನ್ನು ಹೇಳ್ತಾ ಇದ್ದಾರೆ. ನೋಡಿ, ಮದುವೆ ಮನೆಯಲ್ಲಿ 2ನೇ ಫ್ಲೋರ್ನಿಂದ, ಫಸ್ಟ್ ಫ್ಲೋರಿನಿಂದ ಕೆಳಗೆ ಗ್ರೌಂಡ್ ಫ್ಲೋರಿಗೆ ಊಟಕ್ಕೆ ಬರಬೇಕು. ಅವರು ತಾವೇ ಮೆಟ್ಟಲನ್ನು ಇಳಿದುಕೊಂಡು ಒಂದು 20 ಮೆಟ್ಟಲು ಎಳೆದುಕೊಂಡು ಬರ್ತಾ ಇದ್ದಾರೆ. ನೋಡಿ, ಹಿಂದುಗಡೆ ಮೊಮ್ಮಗ ಇದ್ದಾನೆ, ಸಹಾಯ ಮಾಡಲಿ ಎಂದು ಕೇಳುತ್ತಿದ್ದಾನೆ. ಆದರೆ ಏನು ಬೇಡಪ್ಪ, ನಾನೇ ಇಳಿಯುತ್ತೇನೆ, ನನಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಹೇಳುತ್ತಿರುವಾಗ ನಾವು ಅವರ ಶಕ್ತಿಯನ್ನು ನೋಡಲೇಬೇಕೆಂದು ಈ ವಿಡಿಯೋವನ್ನು ಮಾಡಿ ಹಾಕುತ್ತಾ ಇದ್ದೇವೆ. ಬನ್ನಿ, ನೋಡಿ ಹೇಗೆ ಮೆಟ್ಟಲನ್ನು ಇಳಿದುಕೊಂಡು ಬರ್ತಾ ಇದ್ದಾರೆ. ನೋಡಿ, ಒಂದೇ ಬಿಟ್ಟರು. ನೋಡಿ, ಸಾಧಾರಣವಾಗಿ ನೋಡಿ ಆ ತುದಿಯಿಂದ ತುದಿಕ್ಕೆ ಅಂತ ಎಷ್ಟು ಮೆಟ್ಟಲಿರ್ಬೋದು ನೀವೇ ಲೆಕ್ಕ ಹಾಕಿ. 10 + 10 20 ಮೆಟ್ಟಲುಗಳನ್ನು
ತಾವು ಇಳಿತಾ ಇರ್ತಕ್ಕಂಥ ಸನ್ನಿವೇಶವನ್ನು ನೋಡಿ, ಭಾಳ ಅದ್ಭುತವಾಗಿ ಇಳಿತಾ ಇದ್ದಾರೆ ನೋಡಿ. ಯಾವ ಭಯವೂ ಇಲ್ಲ, ಏನೂ ಇಲ್ಲ ನೋಡಿ. ಬಂದರು, ಕೆಳಕ್ಕೆ ಬಂದರು. ಅವರನ್ನು ನೋಡಿ ನಾವು ಸ್ವಾಗತ ಮಾಡ್ತಾಯಿದ್ದೇವೆ. ಬನ್ನಿ ತಾತ, ಮೆಟ್ಟಲು ಹಿಡಿದುಕೊಂಡು ಬರ್ತಾ ಇದ್ದೀರಿ. ಬಹಳ ಬಹಳ ಸಂತೋಷವಾಯಿತು ನಮಗೆ ನಿಮ್ಮನ್ನು ನೋಡಿದ ಸಂತೋಷವಾಯಿತು. ಮದುವೆಗಿಂತ ಈ ಮದುವೆಯಲ್ಲಿ ನೀವು ಇಷ್ಟು ಬಂದು ಆರಾಮವಾಗಿ ಓಡಾಡಿಕೊಂಡು ನಗುತ್ತಾ ಇದ್ದೀರಲ್ಲ ಎಂದು ಸಂತೋಷವಾಯಿತು ಎಂದರೆ, ಅವರು ನಿಮ್ಮನ್ನು ನೋಡಿ ನನಗೆ ಸಂತೋಷವಾಯಿತು, ಜನರನ್ನು ನೋಡಿ ಸಂತೋಷವಾಯಿತು ಎಂದು ಅವರು ಬಹಳ ಆನಂದದಿಂದ ಹೇಳ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷ್ಯು ಆರೋಗ್ಯವನ್ನು ಪೂರ್ತಿಯಾಗಿ ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್.